ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಸಿಟಿಎ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ವಿಡಿಯೋಸ್ ರೆಡಿ ಮಾಡ್ತಾ ಇದೀವಿ. ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ. ಸೊ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿನಿ, ಈಸಿ ಇವೆ. ಯಾಕಂದ್ರೆ ಇತ್ತೀಚೆಗೆ ಗ್ರೂಪ್ ಸಿ ಕೋಪರೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಬಂದಿತ್ತು ಈ ತರ ಕ್ವಶನ್ಸ್ಗಳು. ಹಂಗಾಗಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಈಸಿ ಆಗಿ ಬರುತ್ತೆ, ಮಿಸ್ಟೇಕ್ ಗಳು ಮಾಡ್ಬಿಡ್ತೀವಿ. ಸೊ ಹಾಗಾಗಿ ಇದನ್ನ ವಿಡಿಯೋ ನೋಡ್ಕೊಳ್ಳಿ. ಹಾಗೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಸಪರೇಟ್ ಪ್ಲೇ ಲಿಸ್ಟ್, ಮೂರನ್ನು ಸೇರಿಸಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ. ಓಕೆ, ಇದನ್ನ ನೋಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಸಪರೇಟ್ ಇನ್ನೊಂದು ಪ್ಲೇ ಲಿಸ್ಟ್ ಇದೆ, ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್. ಅದನ್ನು ಕೂಡ ತಾವು ನೋಡ್ಕೋಬಹುದು. ಆ ಎರಡು ಪ್ಲೇ ಲಿಸ್ಟ್ ಗಳ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ರ ಲಿಂಕು ಕೂಡ ನಿಮ್ಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಹಾಗೆ ನಾನು ತಡ ಮಾಡದ ಡೈರೆಕ್ಟ್ ಕ್ವಶನ್ಸ್ ಗೆ ಬರ್ತೀನಿ. ಒಂದಷ್ಟು ಕ್ವಶನ್ಸ್ ಇದೆ, ಈಸಿ ಇದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಇಟ್ಕೊಂಡು ಪದದ ಗ್ರಾಂಥಿಕ ರೂಪ. ಇಟ್ಕೊಂಡು ಗ್ರಾಂಥಿಕ ಅಂದ್ರೆ ಗ್ರಂಥದಲ್ಲಿ ಹೆಂಗ್ ಬರೀತೀರಾ, ಮಾತಾಡಬೇಕಾದ್ರೆ ಹಿಟ್ಕೊಂಡು ಅಂತ ಬರುತ್ತೆ. ಬರಿಬೇಕಾದ್ರೆ ಹಿಡಿದುಕೊಂಡು ಅಂತೀವಿ, ಅದನ್ನ ಗ್ರಾಂಥಿಕ ರೂಪ ಅಂತ ಕರಿತೀವಿ. ಒಂದ್ಸಲ ಇದನ್ನ ಉಲ್ಟಾ ಕೊಡ್ತಾರೆ, ಆಡು ಭಾಷೆ. ಹಿಡಿದುಕೊಂಡು ಇದನ್ನ ಆಡು ಭಾಷೆಲಿ ಹೆಂಗ್ ಕರಿತೀವಿ. ಓಕೆ, ಗ್ರಾಮ್ಯ ಭಾಷೆ ಅಂತ ಕೇಳ್ತಾನೆ. ಎಂತ ಕೇಳ್ತಾನೆ? ಗ್ರಾಮ್ಯ ಭಾಷೆ. ಓಕೆ, ಇದನ್ನ ಕೊಟ್ಬಿಟ್ಟು ನಿಮ್ಗೆ ಗ್ರಾಮ್ಯ, ಯಾವಾಗ ಗ್ರಾಮದಲ್ಲಿ ಹಿಡಿದುಕೊಂಡು, ಇಟ್ಕೊಂಡು. ಓಕೆ, ಸೊ ಈ ತರ ನಾವು ಗ್ರಾಮ್ಯ ಭಾಷೆ, ಇದನ್ನ ಗ್ರಾಂಥಿಕ ರೂಪದಲ್ಲಿ ಹಿಡಿದುಕೊಂಡು. ನೆಕ್ಸ್ಟ್, ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ. ನೋಡಿ, ಮೊನ್ನೆ ಎಲ್ಲ ಬಂದಿತ್ತು ಎಕ್ಸಾಮ್ ಅಲ್ಲಿ, ಕೋಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಗಳಲ್ಲಿ ಕೇಳಿದ್ದ. ಭಾವಸೂಚಕ, ಕ್ರಿಯಾತ್ಮಕ, ಸಂಭವನಾರ್ಥಕ, ಅವತರಣಾರ್ಥಕ. ಯಾವ ಕರೆಕ್ಟು? ಆದ್ದರಿಂದ, ಮತ್ತು, ಇವೆಲ್ಲ ಏನ್ ಮಾಡುತ್ತೆ? ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯದ ಜೊತೆ ಕೂಡ್ಸುತ್ತೆ. ಅಂದ್ರೆ ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ಅದ್ ಲಿಸ್ಟ್ ಕೂಡ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆಹಾ, ಅಯ್ಯೋ, ಈ ತರ ಎಲ್ಲ ಬರ್ತಕ್ಕಂಥದ್ದು ಭಾವನೆ ಹೇಳ್ತಕ್ಕಂಥದ್ದು, ವ್ಯಕ್ತಪಡಿಸ್ತಕ್ಕಂಥದ್ದು. ಅನುಕರಣವ್ಯಯ ಅಂದ್ರೆ ಅನುಕರಣೆಗಳನ್ನ, ಚುರು ಚುರು ದಗದಗಳು, ಇದು ತುಂಬಾ ಕೇಳ್ತದೆ ಇತ್ತೀಚೆಗೆ ಎಲ್ಲ ಎಕ್ಸಾಮ್ಗಳಲ್ಲೂ. ಈಗ ನಾನು ನಿಮ್ಗೆ ಹೇಳಿದೆ, ಆದ್ದರಿಂದ, ಮತ್ತು, ಅಥವಾ, ಹಾಗಾದರೆ, ಅದ್ದುದರಿಂದ, ಹೊರತು, ಸಂಗಡ, ಇವನ ಸಂಬಂಧವನ್ನ ಹೇಳ್ತಕ್ಕಂಥದ್ದು. ಹಲವು ವಾಕ್ಯಗಳ ನಡುವೆ ಸಂಬಂಧಗಳನ್ನ ಸೂಚಿಸುತ್ತೆ. ಅವತರಣಾರ್ಥಕ ವ್ಯಯ ಅಂದ್ರೇನು ಗೊತ್ತಿರ್ಲಿ, ಸಂಬೋಧ ಕಾವ್ಯ ಅಂದ್ರೇನು, ಪ್ರಶ್ನಾರ್ಥ ಕಾವ್ಯ ಅಂದ್ರೇನು, ಇವೆಲ್ಲ ನಾನು ಇಷ್ಟೇ ಕೊಟ್ಬಿಟ್ಟಿದ್ದೇನೆ. ಇದೊಂದು ಸ್ಲೈಡ್ ನೋಡ್ಕೊಂಡ್ಬಿಟ್ರೆ ಇದ್ರ ರಿಲೇಟೆಡ್ ಎನಿ ಕ್ವಶನ್ ಕೇಳಬಹುದು. ಕೇಳಿದಾನೆ, ಎಲ್ಲೋ ಅಂತಕ್ಕಂಥದ್ದು ಯಾವುದು ಅವ್ಯಯಕ್ಕೆ ಬರುತ್ತೆ ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬರ್ತೀನಿ. ಮೋಸಗಾರ ಪದದ ವ್ಯಾಕರಣಾಂಶ. ಮೋಸಗಾರ ಅಂತಕ್ಕಂಥದ್ದು ಏನು? ಭಾವನಾಮನ, ಪುನ್ನಾಮನ, ತದ್ದಿತಾಂತ ಅವ್ಯಯನ, ತದ್ದಿತಾಂತ ನಾಮನ. ಫಸ್ಟ್ ಏನ್ ನೋಡ್ಬೇಕು? ಕೃದಂತ ತದ್ದಿತಾಂತ ಆದ್ರೆ ಇದು ಮೋಸಗಾರ, ಅಂದ್ರೆ ನಾಮಪದ ಇದೆ. ನಾಮಪದ ಇದೆ ಅಂದ್ರೆ ಯಾವ್ದಿದು? ಕೃದಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಏನಾಗುತ್ತೆ? ಕ್ರಿಯೆ ಪದ ಇದ್ರೆ ಕೃದಂತ ಆಗುತ್ತೆ. ಸೊ ನಾಮಪದ ಇರೋದ್ರಿಂದ ಏನಾಗುತ್ತೆ? ತದ್ದಿತಾಂತ ಆಗುತ್ತೆ. ತದ್ದಿತಾಂತ ಆಗ್ಬೇಕು ಅಂದ್ರೆ ಇದು ಅವ್ಯಯನ, ನಾಮನ, ತದ್ದಿತಾಂತ ನಾಮನ. ಮೋಸಗಾರ, ಗಾರ, ಒಬ್ಬನನ್ನ, ವ್ಯಕ್ತಿಯನ್ನ ಇಟ್ಟು ಹೇಳ್ತಿರೋದು ತದ್ದಿತಾಂತ ನಾಮ. ಓಕೆ, ಇದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಹಲವು ನಿಮ್ಗೆ ನೋಡಿ, ಮೋಸಗಾರ, ಮಾಲೆಗಾರ, ತದ್ದಿತಾಂತ ಭಾವನದಲ್ಲಿ ಅವನ ಒಂದು ಭಾವನೆಗಳ ಮೇಲೆ ಹೇಳ್ತಾರೆ. ಅಂದ್ರೆ ಅವನು ದುಡ್ಡಿದ್ರೆ ಸಿರಿವಂತ ಅಂತ ಕರಿತೀವಿ. ಅವ್ಯಯ ಅಂತಂದ್ರೇನು? ಇವೆಲ್ಲ ನಾವು ಮಾಡಿದೀವಿ. ಇವೆಲ್ಲ ನಮ್ಮ ವ್ಯಾಕರಣಕ್ಕೆ ಬಂದ್ಬಿಟ್ರೆ ನಿಮ್ಗೆ ಬಳೆಗಾರ ಅಂದ್ರೆ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥದ್ದು ತದ್ದಿತಾಂತ ನಾಮ ಅಂದ್ರೆ. ಓಕೆ, ಇವೆಲ್ಲ ನಾವು ವ್ಯಾಕರಣದಲ್ಲಿ ಮಾಡಿದೀವಿ ಸ್ನೇಹಿತರೆ. ನಮ್ಮ ವ್ಯಾಕರಣ ವಿಡಿಯೋಗೆ ಹೋಗ್ಬಿಡಿ, ನಿಮಗೆ ಸಿಗುತ್ತೆ. ವ್ಯಾಕರಣ ವಿಡಿಯೋಗೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ. ನೆಕ್ಸ್ಟ್, ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ನೋಡಿ, ನಾನು ನಿಮ್ಗೆ ಏನ್ ಹೇಳ್ದೆ, ನೀವು ಕೇಳಿದ್ದ ಮೊನ್ನೆ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ಗಳು ತುಂಬಾ ಬಂದಿದ್ವು. ಈಗ ಓಟ, ಓಟ ಅಂತಕ್ಕಂಥದ್ದೇನು? ಓಡ್ತಾ ಇರ್ತಕ್ಕಂಥದ್ದು ಕ್ರಿಯೆ ನಡೀತಾ ಇದೆ ಇಲ್ಲಿ. ಆದ್ರೆ ಇಲ್ಲಿ ಓಟ ಇದೆ. ಓಟ ಕ್ರಿಯಾಪದದ ಮೂಲ ರೂಪ ಓಡು. ದಿಸ್ ಈಸ್ ಕೃದಂತ. ಈಸಿ ಕೊಡ್ತಾನೆ, ಒಂದ್ಸಲ ಪ್ರಶ್ನೆ ಕೊಡ್ತಾನೆ, ಕೃದಂತ. ಓಡು, ಓಡುವ, ಈ ತರದೆಲ್ಲ ಕೃದಂತ ನಾಮ, ಭಾವನಾಮ, ನಾಮ ಆಗುತ್ತೆ. ಇಲ್ಲೇನಿದೆ? ಓಠ. ಓಠ ಅಂತಕ್ಕಂಥದ್ದೇನು? ಓಡುವುದರ ಭಾವ, ಓಡುವುದರ ಭಾವ.
ಇದು ಕೃದಂತ ನಾಮ ಆದ್ರೆ ಓಡು ಓಡು ಓಡುವ ಆತರ. ಇದು ಓಟ ಅಂತಕ್ಕಂಥದ್ದು ಓಡುವುದರ ಭಾವ, ಸೊ ಕೃದಂತ ಭಾವನಾಮ. ಓಟ ಅಂದ ತಕ್ಷಣ ಕೃದಂತ ತದ್ದಿತ ಅಂತ ಅಲ್ಲ, ಸಿಂಪಲ್. ಅಂಡ್ ಇಲ್ಲಿ ಆಪ್ಷನ್ಸ್ ಹಂಗೆ ಕೊಟ್ಟಿದ್ದೀನಿ, ಈಸಿ ಇದೆ. ಕೃದಂತ ಒಂದೇ ಆಪ್ಷನ್ಸ್ ಇರೋದು, ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಒಂದ್ಸಲ ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ವ್ಯಯ ಈ ತರ ಕೊಟ್ಟಾಗ ತಿಳ್ಕೋಬೇಕು. ಅಗೇನ್ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇದು ಫಾರ್ಮುಲಾ ಜಸ್ಟ್ ನೋಡಬಹುದು, ಅಥವಾ ಓಡು. ಓಕೆ, ನೆನ್ಪಿಟ್ಕೊಳ್ಳೋದು ಹೇಗೆ? ಧಾತುಗಳ ಮೇಲೆ ಕಾಲಸೂಚಕ ಪ್ರತ್ಯಯಗಳು ಬಂದು ಕೃತತ್ ಪ್ರತ್ಯಯಗಳು ಕೊನೆಯಲ್ಲಿ ಇರುತ್ತವೆ. ಓಡುವ, ಓದುವ ಈ ತರದ್ದು. ಓಕೆ, ಬಾಳುವ, ಬಾಳಿದ ಈ ತರ. ಕೃದಂತ ಭಾವ ಅನಾಮ ಅಂತಂದ್ರೆ ಕ್ರಿಯೆಯ ಭಾವ. ನಾನು ಅದೇ ಹೇಳಿದೆ, ಓಡುವುದರ ಭಾವ ಓಟ. ಓಕೆ, ಅರ್ಥ ಆಗ್ತಿದೆಯಲ್ಲ? ಮಾಡುವವರ ಮಾಟ ಮಾಠ, ನಡತೆ ಈ ತರ. ನೋಟ, ನೋಡುವವರ ಭಾವ ನೋಟ, ಇವೆಲ್ಲ ಭಾವನಾಮ ಆಗುತ್ತೆ. ಓಕೆ, ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ವ್ಯಾಕರಣದಲ್ಲಿ ಮಾಡಿದ್ವಿ, ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಕ್ವಶನ್ ಅರ್ಥ ಆಯ್ತಲ್ಲ? ಹೋಗೋಣ ನೆಕ್ಸ್ಟ್, ಬನ್ನಿ ಸ್ನೇಹಿತರೆ. ಎಸ್, ಈ ತರದ್ದು ಹಿಂಗು ಕೇಳ್ತಾನೆ, ಅಥವಾ ಅವನೇ ಒಂದು ಸೆಂಟೆನ್ಸ್ ಕೊಟ್ಟು ಕೇಳ್ತಾನೆ. ಒಂದು ಪೂರ್ಣ ಕ್ರಿಯಾಪದಗಳೊಡನೆ ಸ್ವತಂತ್ರವಾಗಿರೋ ವಾಕ್ಯವನ್ನ ಡೆಫಿನಿಷನ್ ಅಷ್ಟೇ. ಒಂದು ಪೂರ್ಣ ಕ್ರಿಯಾಪದಗಳೊಡನೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಆಪ್ಷನ್ 3. ಸಂಯೋಜಿತ ವಾಕ್ಯ ಅಂದ್ರೇನು? ಮಿಶ್ರ ವಾಕ್ಯ ಅಂತ ಕೇಳ್ತಾನೆ ನೋಡಿ. ಒಂದು ಪೂರ್ಣ ಕ್ರಿಯಾಪದ ಸ್ವತಂತ್ರವಾಗಿರೋ ವಾಕ್ಯವು ಸಾಮಾನ್ಯ ವಾಕ್ಯ. ಅಂದ್ರೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕ ಹಬ್ಬ, ಇದು ಸ್ವತಂತ್ರ ವಾಕ್ಯ, ಒಂದು ವಾಕ್ಯ. ಕಾರದಲ್ಲಿ ಉದ್ಯೋಗವಾದ ವೀರೇಶ್ವರ ಪಠಾಕ್ ಮಲೇರಿಯಿಂದ ಬೆಳೆದಿದ್ರು, ಸ್ವತಂತ್ರ ವಾಕ್ಯ. ಈಗ ಇದೆರಡನ್ನು ಕೂಡಿಸ್ಬೇಕು. ಕೂಡ್ಸೋದಿದೆಯಲ್ಲ, ಅದನ್ನ ಕೇಳಿದ ಅಲ್ವ ಅವನು ಇತ್ತೀಚೆಗೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಕೋಪರೇಟ್ ಇನ್ಸ್ಪೆಕ್ಟರ್ ಅಲ್ಲಿ. ಅವನ್ ಏನ್ ಕೇಳಿದ್ದ? ಅವನು ಸೆಂಟೆನ್ಸ್ ಅವನೇ ಕೊಟ್ಟು ಇದೆರಡನ್ನು ಕೂಡಿಸಿ ಅದರಲ್ಲಿ ಸಂಯೋಜಿತ ವಾಕ್ಯ ಯಾವುದು ಅಂತ ಕೇಳಿದ್ದ ಅವನು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನ ಒಂದು ಪೂರ್ಣ ಅಭಿಪ್ರಾಯವಾಗಿದ್ರೆ ಅದನ್ನ ಸಂಯೋಜಿತ ವಾಕ್ಯ. ನೋಡಿ, ಇದೆರಡನ್ನು ಕೂಡಿಸ್ಬೇಕು. ಹೆಂಗ್ ಕೂಡಿಸ್ತೀವಿ? ಯಾವ್ದಾರ ಆದ್ದರಿಂದ ಅಂತಾರ ಹಾಕ್ತಿವಿ, ಮತ್ತು ಅಂತ ಹಾಕ್ತಿವಿ, ಅಥವಾ ಹಾಕ್ತೇನೂ ಕೂಡ ಮಾಡಬಹುದು. ಒಟ್ಟಲ್ಲಿ ಎರಡು ಕೂಡಿರ್ಬೇಕು, ಒಂದು ಪದೇ ಪದೇ ರಿಪೀಟ್ ಆಗ್ಬಾರ್ದು. ಓಕೆ, ಪದಗಳು, ಸೊ ನಾಮಪದಗಳು ಪದೇ ಪದೇ ರಿಪೀಟ್ ಆಗ್ಬಾರ್ದು, ಅದು ಗೊತ್ತಿರಬೇಕು. ಮತ್ತೆ ಇದ್ರ ಬಗ್ಗೆ ಏನ್ ಬೇಕಾದ್ರೂ ಕೇಳ್ಬೋದು ಒಂದು ಎಕ್ಸಾಮ್ ಅಲ್ಲಿ. ಒಂದು ಅವನೇ ಈ ತರ ಕೊಟ್ಟು ಕೇಳ್ಬೋದು, ಅಥವಾ ಡೆಫಿನಿಷನ್ಸ್ ಕೇಳ್ಬೋದು. ನೆಕ್ಸ್ಟ್, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು? ಅಗೇನ್ ನಿಮ್ಗೆ ವಾಕ್ಯ ಪ್ರಕಾರ ಮತ್ತೆ ಚಿಹ್ನೆಗಳ ಬಗ್ಗೆ ಕೇಳ್ತಾನೆ. ನಿಮಗೆಲ್ಲ ಚಿಹ್ನೆಗಳು ಗೊತ್ತಿರಬೇಕು. ಓಕೆ, ನಮ್ಮ ವ್ಯಾಕರಣದ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಅಥವಾ ಇಲ್ಲೂ ತೋರಿಸ್ತೀನಿ ನಾನು ನಿಮ್ಗೆ. ಒಂದು ಅಭಿಪ್ರಾಯದ ಮುಂದೆ ವಿವರಣೆ ಚಿಹ್ನೆ ಅಂದ್ರೇನು? ಈ ರೀತಿ ಇರುತ್ತೆ, ಅಂದ್ರೆ ವಿವರಣಾತ್ಮಕ ಚಿಹ್ನೆ ಬಳಸ್ತೀವಿ. ಆಪ್ಷನ್ 2. ಪೂರ್ಣ ವಿರಾಮ ಅಂದ್ರೇನು? ಪ್ರಶ್ನಾರ್ಥಕ ಅಂದ್ರೆ ಗೊತ್ತಿರಬೇಕು, ಯಾವಾಗ ಬಳಸ್ತೀವಿ? ಇದು ವಿವರಣಾತ್ಮಕ ಚಿಹ್ನೆ. ನೋಡಿ, ಒಂದು ಅಭಿಪ್ರಾಯದ ವಿರೋಧ ಮುಂದೆ ಇದೆ ಅಂತ ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆನ ವಿವರಣಾತ್ಮಕ ಅಂತೀವಿ. ಈಗ ಸಮ್ಯಕ್ ದರ್ಶನ ಅಂದ್ರೆ ಏನು ಅನ್ನೋದು ವಿವರಣೆ ಕೊಡ್ತಾ ಇದೆ. ಪ್ರಶ್ನಾರ್ಥಕ ಪ್ರಶ್ನೆಗೆ ಗೊತ್ತ. ಆವರಣ ಚಿಹ್ನೆ, ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆ ಬಳಸ್ತೀವಿ. ಪದ ವಾಕ್ಯ ಹೇಳಿ ಅದಕ್ಕೆ ಸಮಾನ ಅಂದ್ರೆ ಈಕ್ವಾಲೆಂಟ್ ವರ್ಡ್. ಈಗ ಫಾರ್ ಎಕ್ಸಾಂಪಲ್, ನೀರನ್ನು ಆಮ್ಲಜನಕ, ಆಮ್ಲಜನಕ ಆಕ್ಸಿಜನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅರಸರು ಅಂದ್ರೆ ಅದು ಸಮಾನಾರ್ಥಕ ರಾಜ, ಅದನ್ನ ಬ್ರಾಕೆಟ್ ಅಲ್ಲಿ ಬರ್ತೀವಿ, ಅದನ್ನ ಆವರಣ ಚಿಹ್ನೆ. ಡೆಫಿನಿಷನ್ಸ್ ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಡೆಫಿನಿಷನ್ ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ ನಿಮ್ಗೆ ಡೆಫಿನಿಷನ್ ಕೇಳೋದು, ಅದು ಯಾವ ಚಿಹ್ನೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಉದ್ಧರಣ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಹಿಂಗ್ ಹೇಳಿದ್ರು, ವಿಶ್ವೇಶ್ವರ ಹಿಂಗ್ ಹೇಳಿದ್ರು, ವಿವೇಕಾನಂದ ಹಿಂಗ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರು ಏನ್ ಹೇಳಿದ್ರೆ ಅದನ್ನ ಬರಿತೀವಲ್ಲ, ಅದನ್ನ ಓಪನ್ ಮಾಡಿ ಕ್ಲೋಸ್ ಮಾಡ್ತೀವಲ್ಲ, ಅದನ್ನ ಉದ್ಧರಣ ಚಿಹ್ನೆ ಅಂತ. ವಾಕ್ಯ ವೇಷ್ಟನ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಯೂಸ್ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಎರಡೆರಡು ಆಗ್ತೀವಿ ಚಿಹ್ನೆ, ಇಲ್ಲಿ ಎರಡು, ಇಲ್ಲಿ ಎರಡು. ಇದು ಹಂಗಲ್ಲ, ಕನ್ನಡ ಭಾಷೆಯಲ್ಲಿ ನಾವು ಇಂಗ್ಲಿಷ್ ಅಂತ ಕನ್ನಡದಲ್ಲಿ ಬರಿತೀವಿ, ಫ್ರೆಂಚ್ ಅಂತ ಕನ್ನಡದಲ್ಲಿ ಬರಿತೀವಿ, ಅವಾಗ ಯೂಸ್ ಮಾಡ್ತೀವಿ ಅದನ್ನ. ಭಾವಸೂಚಕ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ, ಧರಣಿ ಪದದ ಸಮಾನಾರ್ಥಕ ಪದ, ಇದು ಈಸಿ. ಯಾವುದು? ಭೂಮಿ. ಪ್ರಸಿದ್ಧ ಪದದ ವಿರುದ್ಧ ಪದ ಹೇಳಿ ನೋಡೋಣ. ಪ್ರಸಿದ್ಧ ಯಾವುದು? ಪ್ರಸಿದ್ಧ ಪದದ ವಿರುದ್ಧ ಪದ ಅಪ್ರಸಿದ್ಧ, ಕುಪ್ರಸಿದ್ಧ ಅಲ್ಲ. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಏನಿದೆ? ಬಾಳಿಯಾನು ಕೇಳಿದ ಇದು ಈ ತರದ ಕ್ವಶನ್ಸ್ ಗಳು ಬಂದಿದ್ವು ಇತ್ತೀಚೆಗೆ ಗ್ರೂಪ್ ಸಿ. ನಿಷೇಧಾರ್ಥಕ, ಸಂಭವನಾರ್ಥಕ, ಪ್ರಶ್ನಾರ್ಥಕ. ಬಾಳಿಯಾನು ನೋಡಿ, ಬಾಳನು ಅಂದ್ರೆ ಅವನು ಇದು ನಿಷೇಧ ಹೇಳ್ತಾ ಇದೆ, ನಿಷೇಧ, ಅವನು ಬಾಳಲ್ಲ ಅಂತ. ಬಾಳನು
ಇದು ಬಾಳಿಯಾನು ಅಂದ್ರೆ ಬಾಳಬಹುದು ಬಾಳದೇನೆ ಇರಬಹುದು ಅಂದ್ರೆ ಸಂಭಾವನೆ ಹೇಳ್ತಾ ಇರೋದು. ಆಗಬಹುದು ಆಗದೇನೆ ಇರಬಹುದು. ಮಾಡಿದೀವಿ. ಮಾಡಿಯಾನು, ತಿಂದಾಳು, ಓದಿಯಾರು, ಮಾಡನು, ಬಾಳನು ಇವೆಲ್ಲ ನಿಷೇಧ. ಮಾಡಿಯಾನು, ಬಾಳಿಯಾನು, ನೋಡಿಯಾನು ಇವೆಲ್ಲ ಸಂಭವನಾರ್ಥಕ. ವಿದ್ಯಾರ್ಥಕ ಅಂದ್ರೆ ಮಾಡಲಿ, ತಿನ್ನಲಿ, ಓದಲಿ, ನೋಡಲಿ, ಬಾಳಲಿ. ಓಕೆ ಓಕೆ ನೆಕ್ಸ್ಟ್ ಬರೋಣ. ಎಸ್, ನಾವು ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ. ಯಾವುದು ಸರ್ ನಾವು? ಭಾವನಾಮ, ರೂಢನಾಮ, ಸರ್ವನಾಮ, ಅಂಕಿತ ನಾಮ. ಇನ್ನೂ ಕ್ಲೀನ್ ಆಗಿ ಕೇಳಿದೆ ಎಕ್ಸಾಮ್ ಅಲ್ಲಿ ಈ ವರ್ಷ ಈ ಒಂದು ಕೋಪರೇಟಿವ್ ಇನ್ಸ್ಪೆಕ್ಟರ್ ಅಲ್ಲಿ. ನಾವು ಅಂತಕ್ಕಂಥದ್ದು ಇದು ಒಂದು ಸರ್ವನಾಮ. ಓಕೆ, ಇದು ಗೊತ್ತಿರ್ಲಿ. ಈ ಕ್ವಶನ್ಗೆ ಆನ್ಸರ್ ಸರ್ವನಾಮ. ಯಾವ ಸರ್ವನಾಮದಲ್ಲಿ ಯಾವುದು? ಪ್ರಥಮ ಪುರುಷನ, ಮಧ್ಯಮ ಪುರುಷನ ಅಥವಾ ಉತ್ತಮ ಪುರುಷನ? ಹೇಳಿ ನೋಡೋಣ. ಯಾವ್ದು ನಾವು ಅಂತಕ್ಕಂಥದ್ದು? ಕೇಳಿದ್ನ ಮಧ್ಯಮ ಪುರುಷ ಯಾವುದು ಅಂತ ಕೇಳಿದ ಎಕ್ಸಾಮ್ ಡೈರೆಕ್ಟ್ ಆಗಿ ಕೇಳಿದ್ದ. ಆಪ್ಷನ್ಸ್ ಈ ತರ ಕೊಡ್ತಾನೆ. ನಾವು ಅಂತಕ್ಕಂಥ ಸರ್ವನಾಮ. ಸರ್ವನಾಮದಲ್ಲಿ ಯಾವುದು? 3 ಬರುತ್ತೆ. ಪುರುಷ ವಾಚಕ ಸರ್ವನಾಮದಲ್ಲಿ ಪ್ರಥಮ ಪುರುಷ ಅವನು, ಅವರು. ಪುಲ್ಲಿಂಗ ಅದು ಸ್ತ್ರೀಲಿಂಗ ಅವನು, ಅವಳು. ಸಪುಂಸಕಲ ಅದು ಹೌದು ಪ್ರಥಮ ಪುರುಷ. ಪುರುಷ ವಾಚಕ ಸರ್ವನಾಮದಲ್ಲಿ ಮಧ್ಯಮ ಪುರುಷ ನೀನು, ನೀವು. ಉತ್ತಮ ಪುರುಷ ಅಂದ್ರೆ ನಾನು, ನಾವು. ನಾನು, ನಾವು ಅನ್ನೋದು ಯಾವ್ದು ಸರ್? ಉತ್ತಮ ಪುರುಷ. ಓಕೆ, ಸರ್ವನಾಮದಲ್ಲಿ ಪ್ರಶ್ನಾರ್ಥಕ, ಆತ್ಮಾರ್ಥಕ, ಪುರುಷವಾಚಕ ಸರ್ವನಾಮ. ಇನ್ನು ತುಂಬಾ ವಿಧಗಳಿವೆ. ಇನ್ನು ನಿಮ್ಗೆ ವಿಧಗಳು ನೋಡಿದ್ರೆ ಬೇರೆ ಬರುತ್ತೆ. ಹಾಗೆ ನಾಮಪದದಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಈ ತರ ಎಲ್ಲ ಬರುತ್ತೆ. ಓಕೆ, ಎಲ್ಲ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಮಗುವಿನ ಮುಖವು ಪೂರ್ಣಚಂದ್ರನಂತೆ ಪಳಪಳನೆ ಹೊಳೆಯುತ್ತಿತ್ತು. ನೋಡಿ, ಅಂತೆ ಅಂತ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು ನೀವು. ಉಪಮಾಲಂಕಾರ. ಚಂದ್ರನಂತೆ, ಅಂತೆ ಕಂಪೇರ್ ಮಾಡ್ತಾ ಇದ್ರೆ ಉಪಮಾ. ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಏನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಬೇಕಾಗಿಲ್ಲ. ಅಂತೆ ಅಂತ ಇಲ್ಲ ಅಂದ್ರೆ ಮಗುವಿನ ಮುಖವು ಪೂರ್ಣ ಚಂದ್ರ ಹೊಳೆಯುತ್ತಿತ್ತು ಅಂತಿದ್ರೆ ರೂಪಕ ಆಗತ್ತೆ. ಓಕೆ, ವಾರ್ಧಕ ಷಟ್ಪದಿಯಲ್ಲಿರೋ ಒಟ್ಟು ಮಾತ್ರೆಗಳು. ಕಂಡ ಪದ್ಯದ ಕೇಳಿದ್ದ ಮೊದಲ ಅರ್ಧದ ಕಂಡ ಪದ್ಯ ಅಂದ ತಕ್ಷಣ 4, ಷಟ್ಪದಿ ಅಂದ ತಕ್ಷಣ ಎಷ್ಟು? 6. ಇವೆಲ್ಲ ಗೊತ್ತಿರ್ಲಿ. ಇದು ಗೊತ್ತಿರ್ಬೇಕು ನಿಮ್ಗೆ. ಫಸ್ಟ್ ಕಂದ ಪದ್ಯದಲ್ಲಿ 4 ಏನ್ ಕೇಳಿದ್ದ ಎಕ್ಸಾಮ್ ಅಲ್ಲಿ, ಕೋಪರೇಟಿವ್ ಎಕ್ಸಾಮ್ ಅಲ್ಲಿ ಈಗ ಮೊನ್ನೆ ಈ ಆನ್ಸರ್ ಅಲ್ಲೂ ಮಾಡಿದ್ವಲ್ಲ. ಕಂದ ಪದ್ಯದ ಮೊದಲಾರ್ಧದ ಒಟ್ಟು ಮಾತ್ರೆಗಳು ಎಷ್ಟು ಅಂತ ಕೇಳಿದ್ದ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಕಂದ ಪದ್ಯ ಒಟ್ಟು 4 ಲೈನ್ಗಳು ಇರ್ತವೆ ಅಲ್ವಾ. ಮೊದಲಾರ್ಧ ಅಂದ್ರೇನು? 2 ಲೈನ್ ಅಂತ ಆಯ್ತು. ಸೊ 2 ಲೈನ್ಗಳ ಮಾತ್ರೆಗಳು ಎಷ್ಟು ಅಂತ ಕೇಳಿದ್ದ. ಅಂದ್ರೆ 4 ಲೈನ್ಗಳ ಮಾತ್ರೆಗಳು ನಾನು ನಿಮಗೆ ನಮ್ಮ ವ್ಯಾಕರಣದಲ್ಲಿ ಹೇಳಿದೀವಿ. ಅರ್ಥ ಮಾಡ್ಕೊಳ್ಳಿ. ನಾವು 4 ಮತ್ತೆ ಷಟ್ಪದಿಗಳದ್ದು ಹೇಳಿದೀವಿ. ಅದನ್ನ ನೀವು 4 ಲೈನ್ ನೆನ್ಪಿಟ್ಕೊಂಡಿದ್ರೆ ಅದನ್ನ ಅರ್ಧ ಮಾಡ್ಬೇಕಷ್ಟೇ. ಷಟ್ಪದಿ ಅಂದ್ರೆ ಎಷ್ಟು? 6 ಲೈನ್ ಅರ್ಧ ಎಷ್ಟು? ಆತರ. ಕಂದ ಪದ್ಯದಲ್ಲಿ 64 ಇದ್ರೆ 4 ಲೈನ್ಗೆ, 2 ಲೈನ್ಗೆ 32 ಅರ್ಧ. ಇಲ್ಲಿ ಅದ್ ಕೇಳಿಲ್ಲ. ಇಲ್ಲಿ ಏನ್ ಕೇಳ್ತಾ ಇದೀವಿ ಕ್ವಶನ್? ವಾರ್ಧಕ ಷಟ್ಪದಿ ಒಟ್ಟು ಮಾತ್ರೆಗಳು 144 ಇದೆ ನೋಡಿ. ಕಂದ ಪದ್ಯ ಒಟ್ಟು ಮಾತ್ರ 64. 4 ಇರುತ್ತೆ, ಅದ್ರ 1 3 ಸಮವಾಗಿರುತ್ತೆ, 2 4 ಸಮವಾಗಿರುತ್ತೆ. ಇದ್ರಲ್ಲಿ ಅರ್ಧ ಅಂದ್ರೆ 32. ಆ ತರ ಷಟ್ಪದಿಗಳಲ್ಲೂ ಕೊಟ್ಟಿದೀವಿ. ಅದರಲ್ಲಿ ಭಾಮಿನಿ, ವಾರ್ಧಕ ಇದೆಲ್ಲ ಕೊಟ್ಟಿದೀವಿ. ಅದರಲ್ಲಿ ವಾರ್ಧಕ ಷಟ್ಪದಿ ಅಂತ ಮಾತ್ರ ತಗೊಂಡ್ರೆ 6 ಸಾಲಿನ ಪದ್ಯದಲ್ಲಿ ಒಟ್ಟು 144. ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಕೇಳಬಹುದು, ಮೊದಲ ಅರ್ಧ ಅಥವಾ ಮೊದಲ 3 ಸಾಲಿನಲ್ಲಿ ಎಷ್ಟು ಮಾತ್ರೆಗಳಂತ ಕೇಳಿದ್ರೆ ಇದು ಅರ್ಧ 72 ಆಗತ್ತೆ. ಒಟ್ಟು 144 ಮಾತ್ರೆಗಳು. ಎಷ್ಟು? 6 ಸಾಲಿನಿಂದ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಛಂದಸ್ ಬಗ್ಗೆ ಈ ತರದ್ದು ಕೇಳ್ತಾನೆ. ಇನ್ನು ಪ್ರಮುಖವಾದ ಎಕ್ಸಾಮ್ಗೆ ಏನ್ ಕೇಳ್ತಾನೆ ಅದೆಲ್ಲ ವ್ಯಾಕರಣ ವಿಡಿಯೋದಲ್ಲಿ ಮಾಡಿದೀವಿ ಸ್ನೇಹಿತರೆ. ವ್ಯಾಕರಣಗಳು, ಅಲಂಕಾರ ಛಂದಸ್ಸು ವಿಡಿಯೋ ಇದೆ ಸಪರೇಟ್, ಇದು ಸಪರೇಟ್ ಇದೆ. 2 ಕಂಬೈನ್ ಮಾಡಿ ಕೂಡ ಒಂದು ವಿಡಿಯೋ ಇದೆ, ಅದನ್ನು ಕೂಡ ತಾವು ನೋಡಬಹುದು. ಸೊ ಎಲ್ಲ ಲಿಂಕ್ಸ್ ಏನಿದೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬಾ ಕ್ವಶನ್ಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಲಿಂಕ್ ಗಳನ್ನ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.